ಈಗ ಆಲ್ರೆಡಿ ಮೊದಲೇ ನಾವು ಬುಕ್ ಮಾಡಿದ್ವಲ್ಲ, ಅದಕ್ಕಂತ ಹೇಳಿ ಫಸ್ಟ್ ಬರೋದಕ್ಕಿಂತ ಈಗ ರೂಮ್ ಕೀ ಕೊಟ್ಟಿದಾರ. ಇವೆಲ್ಲ ರೂಮ್ಸ್ ಇದಾವ ನೋಡ್ರಿ, ಎಷ್ಟು ಮಸ್ತ್ ರೂಮ್ಸ್ ಇದಾವ. ಬರ್ರಿ ನೋಡ್ರಿ ಎಷ್ಟು ಡಿಫ್ರೆಂಟ್ ಆಗಿದಾವ ರೂಮ್ಸ್ ಎಲ್ಲ. ಎಸ್ ನಮ್ ರೂಮ್ ನಂಬರ್ 105. ಹೊಸ ಬಂದಿವ್ರಿ. ಆರಾಮಿದ್ದೀರಿ? ಹಾ, ಹಲೋ, ನಮಸ್ಕಾರ. ನಮ್ಮ ಚಾನೆಲ್ ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೊಂಟಿವಿ ದಾಂಡೇಲಿ ರೆಸಾರ್ಟಿಗೆ. ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಪೂರ್ತಿ ಇದಾರಲ್ಲೇ. ಆನ್ ದ ವೇ ಇವಾಗ ನಾವು ನಿಗದಿ ಒಳಗೆ ಇದೀವಿ. ನಿಗದಿ ಕರೆಮ್ಮ ದೇವಿ ಅಂದ್ರೆ ಇಲ್ಲೇ ನಿಗದಿ ಸೈಡಿಂದ ಹಾಸಿ ಹೋಗಬೇಕಾದ್ರೆ ಈ ಕರೆಮ್ಮ ದೇವಿ ಏನಿದೆಲ್ಲ ಬಹಳ ಫೇಮಸ್ ಕರೆಮ್ಮ ದೇವಿ ಐತಿ. ಈ ಕರೆಮ್ಮ ದೇವಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಈಗ ನೆಕ್ಸ್ಟ್ ನಾವು ದಾಂಡೇಲಿ ರೆಸಾರ್ಟಿಗೆ ಹೋಗ್ತಾ ಇದೀವಿ. ನಮ್ಮ ಮನೆಯವರು ಇದಾರ, ಸುನೀತಾ, ನಮ್ಮ ಸಣ್ಣ ಆದ್ನಿಯವ್ರ ಸುನೀತಾ, ಅವ್ರ ಮಕ್ಕಳ, ಅವ್ರ ಮನೆಯವ್ರ. ಇಲ್ಲಿ ನಮ್ಮ ಹಿಂದ್ಗಡೆ ಫುಲ್ ಬಚ್ಚಾ ಪಾರ್ಟಿ ಕುಂತಿತ್ತೀಗ. ಆಕ್ಚುಲಿ ಮೂರ್ ಹಿಂದೆಲ್ಲ ನಮ್ ಬಚ್ಚಾ ಪಾರ್ಟಿ ಕುಂತೈತಿ. ಈಗ ಜಸ್ಟ್ ಮುಂದೆ ಒಂದೆರಡು ಕಾರ್ ಇದಾವ. ಈಗ ನಾವು ಇದು ನಮ್ಮ ಕಾರ್ ಒಳಗಿದೀವಿ ನಾವು ಸದ್ಯ. ಇವಾಗ ನಾವೆಲ್ಲ ನಿಗದಿ ಒಳಗೆ ಕರೆಮ್ಮ ದೇವಿ ದರ್ಶನ ತಗೊಂಡು ನೆಕ್ಸ್ಟ್ ದಾಂಡೇಲಿಗೆ ಹೋಗ್ತಾ ಇದ್ದೀವಿ ನಾವು. ಇದೆಲ್ಲ ಜಸ್ಟ್ 2 days ಬ್ಯಾಕ್ ಅಷ್ಟೇ ಡಿಸೈಡ್ ಆಗ್ತದೆ ಇಲ್ಲ ಈ ಟೈಪ್ ದಾಂಡೇಲಿ ರೆಸಾರ್ಟಿಗೆ ಹೋಗ್ಬೇಕಂತೇಳಿ. ಡೈಲಿ ಅದ ವರ್ಕ್, ಅದ ಆಫೀಸ್, ಕಾಲೇಜ್, ಕ್ಲಾಸಸ್ ಎಲ್ಲಾರ್ದು ಅವ್ರವ್ರ ಲೈಫ್ ಒಳಗೆ ಅವ್ರವ್ರು ಬ್ಯುಸಿ ಇರ್ತಾರೆ. ಎಲ್ಲ ಫ್ಯಾಮಿಲಿ ಸೇರಿ ಒಂದು ಟೈಮ್ ಒಂದು ಗೆಟ್ ಟುಗೆದರ್ ಆಗ್ತದೆ ಅಂಥೇಳಿ ಪ್ಲ್ಯಾನ್ ಮಾಡಿ ಅರೌಂಡ್ ಒಂದು 18 to 20 ಮೆಂಬರ್ಸ್ ಆಗ್ತೀವಿ. ಮಕ್ಕಳೆಲ್ಲ ಹಿಡ್ಕೊಂಡ್ರೆ ಒಂದು 20 ಮೆಂಬರ್ಸ್ ಆಗ್ತೀವಿ ನಾವು. 20 ಮೆಂಬರ್ಸ್ದು ಮೊದಲು ನಾವು ಬುಕ್ ಮಾಡಿದ್ವಿ. ಬೆಳಗ್ಗೆ 11 ಗಂಟೆ ಅಂದರೆ ನಾವು ಹುಬ್ಳಿ ಬಿಟ್ಟಿದ್ವಿ. ಹುಬ್ಳಿ ಬಿಟ್ಟು ಅರೌಂಡ್ ಈಗ ಒಂದು 2:30 ಆಯ್ತು ದಾಂಡೇಲಿ ರೆಸಾರ್ಟಿಗೆ ರೀಚ್ ಆಗ್ಬೇಕಂದ್ರೆ. ದಾಂಡೇಲಿಯಿಂದ ಮತ್ತು ಅರೌಂಡ್ ಒಂದು 10-15 ಕಿಲೋಮೀಟರ್ಸ್ ಒಳಗಡೆ ಆಗ್ತೈತಿ ಈ ರೆಸಾರ್ಟ್. ಚೆನ್ನಾಗೈತಿ. ನೀವು ಏನಾದರೂ 1 day ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಇದ್ರೆ ಕರ್ನಾಟಕ ಒಳಗೆ ಈ ಟೈಪ್ ನೀವು ದಾಂಡೇಲಿ ರೆಸಾರ್ಟನ್ನು ಪ್ಲ್ಯಾನ್ ಮಾಡ್ಬೋದು ನೋಡ್ರಿ. ದಾಂಡೇಲಿ ಒಳಗೆ ಒಂದಲ್ಲ ಎರಡಲ್ಲ ಭಾಳಷ್ಟು ರೆಸಾರ್ಟ್ಸ್ ಇರ್ತಾವೆ. ಈಗ ನಾವು ವೈಲ್ಡ್ ವಿಂಗ್ಸ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಎಂಡ್ ತನಕ ಸ್ಕಿಪ್ ಮಾಡ್ದೆ ನೋಡ್ರಿ. ಅಂದರೆ ನಿಮ್ಗೆ ಆ ರೆಸಾರ್ಟ್ನಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇರ್ತೈತಿ, ನೀವು ಹೋಗಬೇಕೋ ಬೇಡೋ ಅಂಥೇಳಿ ನೀವು ಡಿಸೈಡ್ ಮಾಡ್ಬೋದು. ಮತ್ತು 1 day ಪ್ಲ್ಯಾನೂ ಮಾಡ್ಬೋದು. ಈಸಿಯಾಗಿ ನಿಮ್ಗೆ ಫುಲ್ ಎಲ್ಲ ಇನ್ಫಾರ್ಮೇಷನ್ನು ಸಿಗ್ತೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಬಂದು ನಿಮ್ಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಇವಾಗ ತಾನೇ ರೆಸಾರ್ಟ್ ಬಂದು ರೀಚ್ ಆದ್ವಿ. ಈಗ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಈಗೆಲ್ಲರೂ. ನಾವು ಅರೌಂಡ್ 11:30 ಸುಮಾರೇನೋ ಬಿಟ್ಟಿದ್ವಿ ಹುಬ್ಳಿನ. ಇವಾಗ 2:30 ಆಯ್ತು ನೋಡ್ರಿ ದಾಂಡೇಲಿ ರೆಸಾರ್ಟಿಗೆ ಬರ್ಬೇಕಂದ್ರೆ. ವೈಲ್ಡ್ ವೈನ್ ರೆಸಾರ್ಟ್. ಇಲ್ಲಿ ನಮ್ಮ ಪ್ರಮೋದ್ ಅಣ್ಣ ಇದಾರ, ಶ್ರೀಶೈಲ್ ಅಣ್ಣ ಇದಾರ. ಇವಾಗ ನಾವು ಎಂಟ್ರಿ ಲೆವೆಲ್ ಇದ್ದೀವಿ. ಈಗ ಆಲ್ರೆಡಿ ಮೊದಲೇ ನಾವು ಬುಕ್ ಮಾಡಿದ್ವಲ್ಲ, ಅದಕ್ಕಂತ ಹೇಳಿ ಫಸ್ಟ್ ಬರೋದಕ್ಕಿಂತ ಈಗ ರೂಮ್ ಕೀ ಕೊಟ್ಟಿದಾರ. ಇವೆಲ್ಲ ರೂಮ್ಸ್ ಇದಾವ ನೋಡ್ರಿ, ಎಷ್ಟು ಮಸ್ತ್ ರೂಮ್ಸ್ ಇದಾವ. ಬರ್ರಿ ನೋಡ್ರಿ ಎಷ್ಟು ಡಿಫ್ರೆಂಟ್ ಆಗಿದಾವ ರೂಮ್ಸ್ ಎಲ್ಲ. ಮಸ್ತ್ ಚೆನ್ನಾಗೈತಿ. ಇಲ್ಲಿ ನಾವು ಭಾಳಷ್ಟು ಜನ ಗ್ರೂಪ್ನಲ್ಲಿ ಬಂದಿದ್ದೀವಲ್ಲ, ಅದಕ್ಕೆ 4 ಮೆಂಬರ್ಸಿಗೆ ಒಂದೊಂದು ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿದೆ ರೂಮ್. ಒಂದು ಬೆಳಗ್ಗೆನೇ ಬಿಟ್ಟೈತಿ, ಬರೋದ್ರಾಗನ ಫುಲ್ ಸುಸ್ತಾಗೈತಿ. ಫಸ್ಟ್ ಫ್ರೆಶ್ ಅಪ್ ಮಾಡ್ಕೊಂಡು ಅದೇ ಟೈಮಿಗೆ ಎಲ್ಲರಿಗೂ ಫುಲ್ ಹೊಟ್ಟೆ ಹಸಿವು ಆಗತೈತಿ. ಊಟ ಮಾಡ್ಕೊಂಬಂದು ನಿಮ್ಮ ಜೊತೆಗೆ ಬೆಟ್ಟಾಗೋಣಂತ ಮತ್ತೆ. ನೋಡ್ರಿ ಜಾನ್ವಿ, ನಮ್ಮ ಮನೆಯ ಛೋಟಾ ಸದಸ್ಯೆ ಜಾನ್ವಿ.
ಸೇರಿ ಊಟಕ್ಕೆ ಹೋಗ್ತಾ ಇದ್ದೇವೆ ಫಸ್ಟ್. ಪೂರ್ತಿ ಒನ್ ಡೇ ನಾವೇನು ಪ್ಯಾಕೇಜ್ ತೊಗೊಂಡಿದ್ವಲ್ಲ ಆ ಪ್ಯಾಕೇಜ್ ಮಧ್ಯಾಹ್ನ ಹೋಗೋದು, ಮಧ್ಯಾಹ್ನ ಲಂಚ್ ಇರ್ತದೆ. ಲಂಚ್ನಿಂದ ಸ್ಟಾರ್ಟ್ ಆಗ್ತೈತಿ. ಲಂಚ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರ್ತೈತಿ ಎಲ್ಲ ಆ್ಯಕ್ಟಿವಿಟೀಸ್ ಒಳಗೂ ಪಾರ್ಟಿಸಿಪೇಟ್ ಮಾಡಿ ಮತ್ತು ನಾವು ಎಲ್ಲ ಪೂರ್ತಿ ರೆಸಾರ್ಟ್ ಎಲ್ಲ ಅಡ್ಡಾಡ್ಕೊಂಡು ನೋಡ್ಕೊಂಡು ನೆಕ್ಸ್ಟ್ ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಆನಂತರ ನೈಟ್ ಡಿನ್ನರ್ ರೈನ್ ಡಾನ್ಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾವೆ. ಅವೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇ ಮಾಡ್ಕೊಂಡು ಮಾರ್ನಿಂಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ವಾಟರ್ ಗೇಮ್ಸಿಗೆ ಹೋಗೋದೈತಿ. ಇವತ್ತು ಫಸ್ಟ್ ಡೇ ಏನು ವಾಟರ್ ಗೇಮ್ಸ್ ಇರೋಂಗಿಲ್ಲ, ಜಸ್ಟ್ ರೆಸಾರ್ಟ್ ವೀವ್ ಇರ್ತೈತಿ. ಸಮ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಿರ್ತಾರೆ ರೆಸಾರ್ಟ್ ಒಳಗೆ. ಯಾವ್ಯಾವ ಆ್ಯಕ್ಟಿವಿಟೀಸ್ ಹೆಂಗೆಲ್ಲ ಕಂಡಕ್ಟ್ ಮಾಡಿರ್ತಾರೆ ಅಂಥೇಳಿ ಈ ವಿಡಿಯೋ ಎಂಡ್ ತನಕ ಸ್ಕಿಪ್ ಮಾಡೋದು ನೋಡ್ರಿ, ಅಂದರೆ ನಿಮ್ಗೆ ಗೊತ್ತಾಗ್ತೈತಿ. ಬರ್ರಿ ನಮ್ದು ಫ್ಯಾಮ್ಲಿ ಒನ್ ಡೇ ದಾಂಡೇಲಿ ರೆಸಾರ್ಟ್ ಟ್ರಿಪ್ ಹೆಂಗೆ ಇರ್ತೈತಿ ಅಂತೇಳಿ ನೋಡೋಣಂತೆ. ಇವಾಗ ತಾನೇ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಲ್ಲರೂ ಆಟ ಆಡಿ ಮಸ್ತ್ ಮಜಾ ಮಾಡಿ ನೆಕ್ಸ್ಟಿಗೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಈಗ ನೆಕ್ಸ್ಟ್ ಇವೆಂಟ್ ರೈನ್ ಡಾನ್ಸ್ ಐತಿ, ಪ್ಲಸ್ ಟೀ ಕಾಫಿ ಎಲ್ಲ ಐತಿ. ಈಗ ಹೊರಗಡೆ ಹೋಗಿ ಟೀ ಕಾಫಿ ತೊಗೊಂಡು ನೆಕ್ಸ್ಟ್ ಏನು ಇವೆಂಟ್ಸನ್ನು ಕಂಡಕ್ಟ್ ಮಾಡ್ತಾರೆ ನೋಡೋಣಂತೆ. ಇಷ್ಟೊತ್ತು ತನಕ ಎಲ್ಲರೂ ಸ್ವಿಮ್ ಮಾಡಿದರೆ ಸ್ವಿಮ್ ಮಾಡಿ ಸುಸ್ತಾಗಿ ಈಗ ಟೀ ಕುಡಿಲಿಕತ್ತಾರ. ಟೀ ಟೈಮ್. ನೀವು ಟೀ ಕುಡಿಯತ್ತೀರ ಕಾಫಿ ಕುಡಿಯತ್ತೀರ? ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿಯತ್ತೀರಿ? ಇಲ್ಲಿ ನಮ್ಮ ಕೆಲವೊಂದು ಹುಡುಗರಿಂದ ನೀರು ಬಿಟ್ಟು ಹೇಳಾಗ್ತಾ ಇರಲಿಲ್ಲ. ನೆಕ್ಸ್ಟ್ ನಾವೇನ್ರಿ
ಮಳೆ ಬರ್ತಾ ಇದೆ, ಮಳೆಯಲ್ಲಿ ರೈನ್ ಡ್ಯಾನ್ಸ್. ಇವಾಗ ನೋಡಿ ಇಲ್ಲೇ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲ ಹಸಿರು ಮಧ್ಯೆ ಮಳೆ. ಇಷ್ಟೊತ್ತನ ಈಗ ಜೋರಾಗಿ ಮಳೆ ಬಂದ ಈಗ ನಿಂತೆ ಮತ್ತೆ ವಾಪಸ್ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಹೊರಗಡೆ ಬಂದ್ವಿ. ಈಗ ಟೀ ಕುಡಿಯೋಕೆ ಹೋಗತ್ತೀವಿ. ಇಷ್ಟೊತ್ತನ ಈಗ ಜೋರಾಗಿ ಮಳೆ ಬಂದು ಈಗ ಜಸ್ಟ್ ಸ್ಟಾಪ್ ಆಗೈತೆ ನೋಡ್ರಿ. ಎಷ್ಟು ಚೆನ್ನಾಗೈತಿ. ಈಗ ನಾವು ಸದ್ಯ ನೇಚರ್ ಮಧ್ಯೆ ಇದ್ದೀವಿ.